ಕೆಟ್ಟದಾಗಿ ಸುದ್ದಿ ಮಾಡಿದರೆ ಬಟ್ಟೆ ಬಿಚ್ಚಿಸಿ ಮೆರವಣಿಗೆ ಮಾಡ್ತೀವಿ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದವರ ವಿರುದ್ಧ ನಿಗಿ ಕೆಂಡ ಕಾರಿದ್ದಾರೆ. ವಿವಸ್ತ್ರಗೊಳಿಸಿ ರೋಡಲ್ಲಿ ಮೆರವಣಿಗೆ ಮಾಡಿಸುವೆ. ಸದನದಲ್ಲಿ ಸಿಎಂ ರೇವಂತ್ ರೆಡ್ಡಿ ಕೆಂಡ ಕಾರಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯೂ ಹೇಳಿದ್ದಲ್ಲ, ಇದು ರೇವಂತ್ ರೆಡ್ಡಿ ಹೇಳಿಕೆ ಕೊಟ್ಟಿರುವಂತಹದ್ದು. ವಿವಸ್ತ್ರಗೊಳಿಸಿ ರೋಡ್ನಲ್ಲಿ ಮೆರವಣಿಗೆ ಮಾಡಿಸುವೆ. ಸದನದಲ್ಲಿ ಸಿಎಂ ರೇವಂತ್ ರೆಡ್ಡಿ ಕೆಂಡ ಕಾರಿದ್ದಾರೆ. ಇದು ತೆಲಂಗಾಣ ಸಿಎಂ ಹೇಳಿರ್ತಕ್ಕಂಥ ಹೇಳಿಕೆ. ಇದು ಕರ್ನಾಟಕದ ಸಿಎಂ ಅಲ್ಲ. ಕೆಟ್ಟದಾಗಿ ಸುದ್ದಿ ಮಾಡಿದ್ರೆ ಬಟ್ಟೆ ಬಿಚ್ಚಿಸಿ ಮೆರವಣಿಗೆ ಮಾಡ್ತೀವಿ. ಇದೆಲ್ಲ ಹೇಳಬಾರದಂತಹ ಹೇಳಿಕೆಗಳ್ರಿ. ಮಾಧ್ಯಮದವರಿಗೆ ಅವರದೇ ಆದಂತಹ ರೈಟ್ಸ್ಗಳು, ಅವರದೇ ಆದಂತಹ ಹಕ್ಕುಗಳಿದ್ದಾವೆ. ಸಂವಿಧಾನದ 4ನೇ ಅಂಗ ಅಂತ ಕರಿತೀವಿ. ಸೊ ಇಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾಗಳನ್ನು ಹೊರತುಪಡಿಸಿ ಡಿಜಿಟಲ್ ಮೀಡಿಯಾಗಳಲ್ಲಿ ಯಾರ್ಯಾರು ಕಾರ್ಯಾಚರಣೆ ಮಾಡ್ತಾ ಇದ್ದೀರೋ, ನೀವು ಸರ್ಕಾರದ ವಿರುದ್ಧ ಅಥವಾ ನಾಯಕರ ವಿರುದ್ಧ ಅವಾಚ್ಯವಾಗಿ ಸುದ್ದಿಯನ್ನು ಮಾಡಿದರೆ ಬಟ್ಟೆ ಬಿಚ್ಚಿಸಿ ಮೆರವಣಿಗೆ ಮಾಡ್ತೀನಿ. ರೈತನೊಬ್ಬ ರೇವಂತ್ ಕುಟುಂಬಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ರೇವಂತ್ ಸರ್ಕಾರದ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪ ಮಾಡಿದ್ದ. ರೇವಂತ್ ಸರ್ಕಾರ ಸಂಪೂರ್ಣವಾಗಿ ಹದಗೆಟ್ಟಿದೆ. ರೆಡ್ಡಿ ಸರ್ಕಾರ ಕಲ್ಯಾಣ ಯೋಜನೆಗಳನ್ನು ಒದಗಿಸುವಲ್ಲಿ ವಿಫಲ ಆಗಿದೆ. ವಿಡಿಯೋ ಮೂಲಕ ರೇವಂತ್ ರೆಡ್ಡಿ ಸರ್ಕಾರವನ್ನು ಟೀಕಿಸಿದ್ದಂತಹ ರೈತನೊಬ್ಬ ರೇವಂತ್ ಕುಟುಂಬಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದ. ರೇವಂತ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ಆರೋಪವನ್ನು ಕೂಡ ಹಾಕಲಾಗಿತ್ತು. ರೆಡ್ಡಿ ಸರ್ಕಾರ ವಿಡಿಯೋ ನೋಡಿದ ರೇವಂತ್ ರೆಡ್ಡಿ ಕೆಂಡಾಮಂಡಲರಾಗಿದ್ದಾರೆ. ನಮ್ಮ ಸರ್ಕಾರದ ಬಗ್ಗೆ ಟೀಕೆ ಮಾಡಿ, ಆದರೆ ನನ್ನ ಕುಟುಂಬದ ಬಗ್ಗೆ ಮಾತಾಡಿದರೆ ರಕ್ತ ಕುದಿಯುತ್ತೆ ಅಂತ ಹೇಳಿದ್ದಾರೆ. ವಿಡಿಯೋ ನೋಡಿದ ರೇವಂತ್ ರೆಡ್ಡಿ ಕಿಡಿಕಾರಿರುವಂತಹದ್ದು, ನಮ್ಮ ಸರ್ಕಾರದ ಬಗ್ಗೆ ಮಾತನಾಡಿ ತೊಂದರೆ ಇಲ್ಲ, ನನ್ನ ಕುಟುಂಬದ ಬಗ್ಗೆ ಏನಾದರೂ ಮಾತನಾಡಿದರೆ ನನ್ನ ರಕ್ತ ಕುದಿಯುತ್ತೆ, ಬ್ಲಡ್ ಬಾಯ್ಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಾನು ಜನಪ್ರತಿನಿಧಿ, ನನ್ನ ಟೀಕೆ ಮಾಡಿ ವೈಯಕ್ತಿಕ ವಿಚಾರಗಳ ಮೇಲೆ ಏಕೆ ದಾಳಿ ಮಾಡ್ತೀರಿ? ಆನ್ಲೈನ್ ಪತ್ರಿಕೋದ್ಯಮದ ವಿರುದ್ಧ ರೇವಂತ್ ರೆಡ್ಡಿ ಗುಡುಗಿದ್ದಾರೆ. ಸೊ ರೇವಂತ್ ರೆಡ್ಡಿ ಕುಟುಂಬದ ಬಗ್ಗೆ ಅತ್ಯಂತ ಕೆಟ್ಟದಾಗಿ ಮಾತನಾಡಿದಂತಹ ವ್ಯಕ್ತಿಯ ವಿರುದ್ಧ ಮಾತನಾಡುವ ಭರದಲ್ಲಿ ಆನ್ಲೈನ್ ಮೀಡಿಯಾಗಳಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ರೇವಂತ್ ರೆಡ್ಡಿ.